ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾರೋ ವಿಡಿಯೋ ಬಂದು ನಮ್ಮ ಅಕ್ಕ ಮನೆ ಹತ್ರ ಜಾತ್ರೆ ನಡೀತಿತ್ತು. ಸೊ ಹಾಗಾಗಿ ಅವರು ಇನ್ವೈಟ್ ಮಾಡಿದರು. ಸೊ ಟೆಂಪಲ್ಗೆ ಹೋಗಿದ್ವಿ. ನೋಡಿ, ಇದೆ ಟೆಂಪಲ್. ನೋಡಿ, ಫ್ಲವರ್ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ. ಕಲರ್ ಫ್ಲವರ್ಸು ಸೂಪರ್ ಆಗಿದೆ, ಕಲರ್ಫುಲ್ ಆಗಿದೆ ಅಲ್ವಾ. ಲೈಟಿಂಗ್ಸ್ ಕೂಡ ಚೆನ್ನಾಗಿದೆ. ಬನ್ನಿ ಟೆಂಪಲ್ ಒಳಗಡೆ ಹೋಗೋಣ. ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಟೆಂಪಲ್ ಒಳಗಡೆ ಎಂಟರ್ ಆದ್ವಿ. ನೋಡಿ, ತ್ರಿಶೂಲ ಎಲ್ಲ ಎಷ್ಟು ಅಲಂಕಾರವಾಗಿ ಮಾಡಿದ್ದಾರೆ. ನೋಡಿ, ಆಲ್ರೆಡಿ ಪೂಜೆ ನಡೀತಿದೆ. ವಾವ್, ಎಷ್ಟು ಚೆಂದ ಇದೆ ಅಲ್ವಾ. ಫ್ಲವರ್ ಡೆಕೋರೇಷನ್ ಎಲ್ಲ, ಹಾಗೂ ದೇವ್ರನ್ನ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಥರವಾದ ಹೂಗಳಿಂದ. ಎಷ್ಟು ಚೆನ್ನಾಗಿದೆ ನೋಡಿ, ಆರತಿ ಬೆಳಗ್ತಾ ಇದ್ದಾರೆ. ಆ ಹೂವಿನ ಅಲಂಕಾರ ಎಲ್ಲ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಿಗೆ. ಆ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಎಲ್ಲ ವಿಧವಾದ ಹೂವುಗಳಿಂದ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನಮಗಂತೂ ತುಂಬಾ ಇಷ್ಟ ಆಯಿತು, ನಮ್ಮ ಸಿಸ್ಟರ್ಗೆ ಎಲ್ಲ. ಹಾಗೆ ಎಲ್ಲರಿಗೂ ಒಳ್ಳೇದು ಮಾಡು ತಾಯಿ ಅಂತ ಬೇಡ್ಕೊಂಡು ಎಲ್ಲರೂ ಆರತಿ ತಗೊಂಡ್ವಿ. ಹಾಗೆ ಇಲ್ಲಿ ತುಂಬ ದೇವತೆಗಳಿಗೆ ಅಲಂಕಾರ ಮಾಡಿದರು. ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ ಜಡೆ ಆಗಿರ್ಬೋದು, ಹಾಗೂ ಹೂವಿನ ಅಲಂಕಾರ ಆಗಿರ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ. ವಿಧವಾದ ಹೂವುಗಳು ಹಾಗೂ ಪ್ರಸಾದ ಕೂಡ ದೇವರಿಗೆ ಇಟ್ಟಿದ್ದಾರೆ ನೈವೇದ್ಯ ಆಗಿ. ಹಾಗೂ ಎಲ್ಲರೂ ತುಂಬ ಖುಷಿಯಿಂದ, ತುಂಬ ಸಡಗರದಿಂದ, ಖುಷಿಯಾಗಿ ನಕ್ಕೊಂಡು, ಮಕ್ಕಳೆಲ್ಲ ಆಟ ಆಡಿಕೊಂಡು ಎಷ್ಟು ಚಂದವಾಗಿ ಜಾತ್ರೆ ನಡೆಸ್ತಿದ್ದಾರೆ ಅಂದರೆ ತುಂಬ ಸೂಪರಾಗಿತ್ತು. ಆ ಮಕ್ಕಳ ಸಡಗರ ಸಂಭ್ರಮ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಹಾಗೂ ದೇವಿಯ ಅಲಂಕಾರನೂ ಅಷ್ಟೇ, ನೋಡಿ ಕಣ್ಣು ತುಂಬಿ ವರ್ಣಿಸೋಕ್ಕೆ ಆಗಲ್ಲ, ಆ ಥರ ಇತ್ತು ಅಲಂಕಾರ. ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಆ ಅರ್ಚಕರು. ವಾವ್. ಹಾಗೆ ನಾವು ಆರತಿ ತಗೊಂಡು ಹಾಗೆ ದೇವರನ್ನು ನೋಡಿಕೊಂಡು ದೇವರ ಧ್ಯಾನದಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ತುಂಬ ಪೀಸ್ಫುಲ್ಲಾಗಿತ್ತು ದೇವಸ್ಥಾನ ಒಳಗಡೆ ಇರೋವರೆಗೂ. ಆ ತಾಯಿ ಪವರೇ ಹಾಗಲ್ವಾ, ತುಂಬ ಶಾಂತ ರೀತಿಯಿಂದ, ಹಾಗೂ ತುಂಬ ಪವರ್ಫುಲ್ ಗಾಡ್ ಅಂತಲೇ ಅನ್ಬೋದು. ಮತ್ತೊಮ್ಮೆ ಎಲ್ಲ ಅಲಂಕಾರವನ್ನು, ದೇವರನ್ನು ತುಂಬಿಕೊಂಡು ನಾವು ಹೊರಟ್ವಿ. ಹಾಗೆ ಹೊರಡ್ತಾ ಅಲ್ಲಿ ಪ್ರಸಾದ ಕೊಟ್ಟರು, ಪಲಾವ್ ಕೊಟ್ಟಿದ್ದರು ದೇವರ ಪ್ರಸಾದವಾಗಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಬ್ಬರು ಮಡ್ಲಕ್ಕಿ ತುಂಬ್ತಾ ಇದ್ರು. ಹಾಗೆ ಹೊರಗಡೆ ಬರ್ತಾ ಇಲ್ಲಿ ಎಲ್ಲರೂ ದೀಪಗಳನ್ನ ತಗೊಂಬರ್ತಾಯಿದ್ರು. ದೀಪಗಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತಂದಿದ್ರು ಅಂದರೆ ಗಾಯ್ಸ್, ದೀಪಗಳನ್ನ ಒಬ್ಬೊಬ್ಬರು ಒಂದೊಂದು ಥೀಮಲ್ಲಿ ಮಾಡಿದರು. ಒಬ್ಬೊಬ್ಬರು ತ್ರಿಶೂಲ ಥರ ಮಾಡಿದರು, ಒಬ್ಬೊಬ್ಬರು ದೀಪ ಥರ ಮಾಡಿದರು. ಹಾಗೆ ಒಂದೊಂದು ಇನೋವೇಟಿವ್ ಐಡಿಯಾಸಿಂದ ತುಂಬ ಕ್ರಿಯೇಟಿವ್ ಆಗಿ ಮಾಡಿದರು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ತುಂಬ ಕ್ರಿಯೇಟಿವ್ ಆಗಿ, ಇನೋವೇಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡಿದರು, ಕಲರ್ಫುಲ್ಲಾಗಿ. ಹಾಗೆ ರೋಡು ಎಲ್ಲ, ಪ್ರತಿಯೊಂದು ರೋಡಲ್ಲೂ ತುಂಬ ಕಲರ್ಫುಲ್ ಆಗಿರೋ ಲೈಟಿಂಗ್ಸ್, ಹಾಗೂ ಮಕ್ಕಳ ಓಡಾಟ, ಹಾಗೂ ಡೋಲಿನ ಶಬ್ದ, ಸಡಗರ, ಸಂಭ್ರಮ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೂ ಹೆಣ್ಮಕ್ಳು ತುಂಬ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಹಾಗೂ ದೀಪಗಳೂ ಅಷ್ಟೇ ತುಂಬ ಸೂಪರಾಗಿತ್ತು. ಹಾಗೂ ದೇವಿಯ ಅಲಂಕಾರ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೂ ಎಲ್ಲರ ಮನೆಯಲ್ಲೂ ಪೆಂಡಲೆಲ್ಲ ಹಾಕಿಸಿ, ನೆಂಟರನ್ನು ಕರೆಸಿ, ಊಟ ಹಾಕಿಸಿ ತುಂಬಾ ಚೆನ್ನಾಗಿ ಸಡಗರದಿಂದ ಮಾಡ್ತಾಯಿದ್ರು. ಹಾಗೆ ಇದನ್ನೆಲ್ಲ ತುಂಬಿಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.